ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಚಿಕ್ಕ ಪುಟ್ಟ ವ್ಯಕ್ತಿಗಳು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಿಗಳು ಇರ್ಬೋದು ಅಂತ ನನ್ನ ಮನಸ್ಸಿನ ಭಾವನೆ. ಹಾಸನ ಬೆಂಗಳೂರು ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ನಮ್ಮ ಅನುಭವದಲ್ಲಿ ಇದು ಯಾರು ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಕೆಲಸ ಆಗಬಾರ್ದು ಸರ್. ಒಟ್ಟಾರೆಯಾಗಿ ವಿತರಣೆ ಮಾಡಿದಂಥವ್ರಿಗೆ 5 ಜನರಿಗೆ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ, ಇನ್ನೂ ಕೂಡ ಅವ್ರು ಬಂಧನ ಆಗಿಲ್ಲ. ಅದನ್ನೇ ನಾನು ಕೂಡ ನಿನ್ನೆ ಸನ್ಮಾನ್ಯ ನಮ್ಮ ಕುಮಾರಣ್ಣವ್ರದ್ದು ಕೂಡ ನಾನು ಚರ್ಚೆ ಮಾಡಿದೆ. 5 ಜನ ಏನು ವಾರೆಂಟ್ ಇದು ಬೇಲ್ ರಿಜೆಕ್ಟ್ ಆಗಿದೆ, ಕೂಡಲೇ ಶೀಘ್ರದಲ್ಲೇ ಅವ್ರನ್ನ ಬಂಧನ ಮಾಡಬೇಕು ಅಂತ ನಾನು ಕೂಡ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು. ರೇವಣ್ಣ ಅವ್ರು ಭೇಟಿಯಾಗಿ ಬಂದ್ರೆ ಸರ್ ನೀವು? ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ, ನಾನು ಊರಲ್ಲಿ ಇರಲಿಲ್ಲ. ಒಂದು ವಾರ ಬಂದಾಗ ಭೇಟಿ ಮಾಡಕ್ಕೆ ಹೋಗಿದ್ದೆ. ನನಗೆ ಪೊಲೀಸ್ ಅಧಿಕಾರಿಗಳು ನನಗೆ ಅವಕಾಶ ಕೊಡಲಿಲ್ಲ ಜೈಲಲ್ಲಿ. ಆದರೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವ್ರನ್ನ ಭೇಟಿ ಮಾಡ್ಕೊಂಡ್ಬಂದು ಸರ್, ನನಗೆ ನವೀನ್ ಗೌಡ, ಚೇತನ್ ಗೌಡ ಯಾರು ಪರಿಚಯ ಇಲ್ಲ, ಯಾರು ಗೊತ್ತೂ ಇಲ್ಲ. ಅವರೇನೋ ನನ್ನನ್ನು ನೋಡಿದೆ ಮಾಧ್ಯಮದಲ್ಲಿ, ಏನೋ ಮಂಜೂರ್ಗೆ ಹುಟ್ಟಿದ್ದೆ ಅಂತ. ಅದನ್ನು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ ಸರ್ಕಾರದವರು ಇಬ್ಬಗೆ ನೀತಿ ಅನುಭವಿಸಿದೆ ಅಂತ. ಖಂಡಿತ ಸರ್ಕಾರ ರೇವಣ್ಣವರು ಒಂದು ವಿಚಾರದಲ್ಲಿ ಅವರ ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಸಾಹೇಬ್ ನಮ್ಮ ನಾಯಕರು ರೇವಣ್ಣವ್ರನ್ನ ಏನು ಕಿಡ್ನಾಪ್ ಕೇಸಲ್ಲಿ ಅವ್ರನ್ನ ಶಿಕ್ಷಿರೋದು ಬಹಳ ತಪ್ಪು. ಯಾವುದೇ ಕಾರಣಕ್ಕೂ ಕೂಡ ತಮಗೆ ಗೊತ್ತಿರಂಗೆ ರೇವಣ್ಣವರು ಒಂದು ಮನಸ್ಸು ಮಗುವಿನಂಥ ಮನಸ್ಸು ಅಂತ ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಾಗಬಾರ್ದು. ಏನು ಪ್ರಜ್ವಲರ ಪ್ರಕರಣದಲ್ಲಿ ಏನು ತನಿಖೆ ನಡೀತೆ ಅದು ನಡೀಲಿ, ಅದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅದು ಗೊತ್ತಾಗುತ್ತೆ. ರೇವಣ್ಣ ಸಾಹೇಬದಲ್ಲಿ ಏನು ಸರ್ಕಾರ ಅನಿಸ್ತಾ ಇರೋದು ಬಹಳ ತಪ್ಪು, ಬಹಳ ವಿಷಾದನೀಯ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ಕಳಂಕ. ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡಬಾರ್ದು ಅಂತ ತಮ್ಮ